ಪ್ರಧಾನಿ ನರೇಂದ್ರ ಮೋದಿ ಇದೇ 8ರಂದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 2 ಹೊಸ ಮೆಟ್ರೋ ಕಾರಿಡಾರ್ಗಳನ್ನು ಉದ್ಘಾಟಿಸಲಿದ್ದಾರೆ ಮತ್ತು 3 ಹೆಚ್ಚುವರಿ ಕಾರಿಡಾರ್ಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ದೆಹಲಿ ಮೆಟ್ರೋದ ಪಿಂಕ್ ಲೈನ್ನ ಮಜ್ಲಿಸ್ ಪಾರ್ಕ್ನಿಂದ ಮೌಜಪುರ್ ಬಾಬರ್ಪುರ್ ವಿಭಾಗವನ್ನು ಮತ್ತು ಮಜೆಂಟಾ ಲೈನ್ನ ದೀಪಾಲಿ ಚೌಕ್ನಿಂದ ಮಜ್ಲಿಸ್ ಪಾರ್ಕ್ ವಿಭಾಗವನ್ನು ಉದ್ಘಾಟಿಸಲಿದ್ದಾರೆ. 18,300 ಕೋಟಿ ರೂಪಾಯಿಗಳಿಗೂ ಅಧಿಕ ವೆಚ್ಚದ ಈ ಯೋಜನೆಗಳು ಸಾರ್ವಜನಿಕ ಸಾರಿಗೆಯನ್ನು ಗಮನಾರ್ಹವಾಗಿ ಬಲಪಡಿಸಲಿವೆ ಮತ್ತು ನಗರದಾದ್ಯಂತ ಸಂಪರ್ಕವನ್ನು ಸುಧಾರಿಸಲಿದೆ. ಈ ಸೇರ್ಪಡೆಯೊಂದಿಗೆ ಪಿಂಕ್ ಲೈನ್ ಸುಮಾರು 71.56 ಕಿಲೋಮೀಟರ್ಗಳಿಗೆ ವಿಸ್ತರಣೆಯಾಗಲಿದ್ದು, ದೆಹಲಿಯು ದೇಶದ ಮೊದಲ ಸಂಪೂರ್ಣ ಕಾರ್ಯನಿರ್ವಹಿಸುವ ರಿಂಗ್ ಮೆಟ್ರೋಗೆ ನೆಲೆಯಾಗಲಿದೆ. ಈ ಯೋಜನೆಯು ಯಮುನಾ ನದಿಗೆ ಅಡ್ಡಲಾಗಿ ಹೊಸ ಸೇತುವೆಯ ನಿರ್ಮಾಣ ಮತ್ತು ಮೆಟ್ರೋ ಹಳಿ ಹಾಗೂ ರಸ್ತೆ ಮೇಲ್ಸೇತುವೆ ಎರಡನ್ನೂ ಹೊಂದಿರುವ ಡಬಲ್ ಡೆಕ್ಕರ್ ವಯಾಡಕ್ಟ್ ನಿರ್ಮಾಣವನ್ನು ಒಳಗೊಂಡಿದೆ. ದೆಹಲಿ ಮೆಟ್ರೋ ಹಂತ 4 ಅಡಿಯಲ್ಲಿ ಪ್ರಧಾನಿ 3 ಹೊಸ ಕಾರಿಡಾರ್ಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇವುಗಳಲ್ಲಿ ರಾಮಕೃಷ್ಣ ಆಶ್ರಮ ಮಾರ್ಗದಿಂದ ಇಂದ್ರಪ್ರಸ್ಥ ಸೆಂಟ್ರಲ್ ವಿಸ್ಟಾ ಕಾರಿಡಾರ್, ಏರೋಸಿಟಿಯಿಂದ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣದ ಟರ್ಮಿನಲ್ 1ರವರೆಗಿನ ಗೋಲ್ಡನ್ ಲೈನ್ ವಿಸ್ತರಣೆ ಮತ್ತು ತುಗಲಕಾಬಾದ್ನಿಂದ ಕಾಳಿಂದಿ ಗುಂಜ್ ವರೆಗಿನ ಗೋಲ್ಡನ್ ಲೈನ್ ವಿಸ್ತರಣೆಗಳೂ ಸೇರಿವೆ.